ಶ್ರೀ ಭೀಮಸೇನಾಚಾರ್ಯರಿಗೆ ಪ್ರಣಾಮಗಳು. ಮುಂದೆ ಶ್ರೀ ವಾದಿರಾಜಾಚಾರ್ಯ ಕರ್ಣಂ ಅವರಿಂದ ಶಲ್ಯಪರ್ವ, ತದನಂತರ ಶ್ರೀ ಫಣೀಂದ್ರಾಚಾರ್ಯರು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶಲ್ಯಪರ್ವದಲ್ಲಿಯ ಸಾರವನ್ನು ತಿಳಿಸೋದಕ್ಕಾಗಿ ಮಾತ್ರ ನಾನಿಲ್ಲಿ ಕುಳಿತಿದ್ದೇನೆ. ಶಲ್ಯಪರ್ವದಲ್ಲಿ ಮುಂದೆ ಆಗುವ ಯುವರಾಜರ ಅತ್ಯದ್ಭುತವಾದ ವಿಹಾರ ಇದೆ. ಧರ್ಮರಾಜ ಶಲ್ಯನ ಸಂಹಾರವನ್ನು ಮಾಡ್ತಾರೆ. ಯುವರಾಜನಾಗುವ ಭೀಮ ದುರ್ಯೋಧನನ ಸಂಹಾರವನ್ನು ಅಲ್ಲಿ ಮಾಡ್ತಾರೆ. ಅದು ಎಲ್ಲರಿಗೆ ವಿದಿತವಾದ ವಿಷಯ. ಸಾರ ತಿಳಿಸಬೇಕು ಅಂತ ಹೇಳಿದ್ದಾರೆ. ಸಾರ ಅಂದರೆ ಭೀಮಸೇನ ದೇವರು, ಸಾರ ಅಂದ್ರೇ ಮಧ್ವಾಚಾರ್ಯರು. ಯಾಕೆಂದರೆ ಸರತಿ, ಗಚ್ಚತಿ, ಆಗಚ್ಚತಿ, ಅವತರತಿ, ಸಾರಾರ್ಥಂ, ಜ್ಞಾನಾರ್ಥಂ ಅಥವಾ ಗತ್ಯರ್ಥಂ, ದುರ್ಯೋಧನಸ್ಯ ಅಂಧಂತಮೋ ಗಮನಾರ್ಥಂ. ಅದಕ್ಕಾಗಿಯೇ ಭೀಮಸೇನ ದೇವರು ಅವತಾರವನ್ನು ತಾಳಿದ್ದಾರೆ ಅಂತನ್ನೋದಕ್ಕಾಗಿ ಭೀಮಸೇನ ದೇವರು ಸಾರ ಅಂತ ನಾವು ಚಿಂತನೆ ಮಾಡಬಹುದು. ದುರ್ಯೋಧನ ಆಲೋಚನೆ ಮಾಡಿದ ಯಾರೂ ಇಲ್ಲ ಯುದ್ಧ ಮಾಡೋದಕ್ಕಾಗಿ, ಸೇನಾಧಿಪತಿಗಳಾಗೋದಕ್ಕಾಗಿ. ದ್ರೋಣೇ ಚ ನಿಹತೆ ಕರ್ಣೇ ಭೀಷ್ಮೇ ಚ ವಿನಿಪಾತಿತೆ ಆಶಾಬಲವತಿ ರಾಜನ್ ಶಲ್ಯೋ ಜೇಷ್ಯತಿ ಪಾಂಡವಾನ್ ಅಂತ ಈ ಶಲ್ಯ ಶತ್ರುಶಲ್ಯವಾಗಬಹುದು ಅಂತ ದುರ್ಯೋಧನ ಆಲೋಚನೆ ಮಾಡಿ ಅಶ್ವತ್ಥಾಮಾಚಾರ್ಯರ ಅನುಮತಿಯನ್ನು ಪಡೆದು ಸೇನಾಧಿಪತಿಯನ್ನಾಗಿ ಮಾಡಿದ ಮೇಲೆ ಆ ಶಲ್ಯನನ್ನು ಸಂಹಾರ ಮಾಡ್ತಾರೆ. ಭೀಮಸೇನ ದೇವರು ದುರ್ಯೋಧನನ್ನು ಸಂಹಾರ ಮಾಡ್ತಾರೆ. ಈ ಮಧ್ಯದಲ್ಲಿ ಬಂದ ಒಂದು ಅತ್ಯದ್ಭುತವಾದ ವಿಚಾರವನ್ನು ಮಾತ್ರ ನಾನಿಲ್ಲಿ ಉಪಸ್ಥಾಪನೆ ಮಾಡ್ತೇನೆ. ಕಿರಾತಾರ್ಜುನಿಯ 2ನೇ ಸರ್ಗ, ಬಹುಶಃ 25ನೇ ಶ್ಲೋಕದಲ್ಲಿ ಒಂದು ಶ್ಲೋಕ ಇದೆ. ಇತಿ ತರ್ಷಿತ ವಿಕ್ರಿಯಂ ಸುತಂ ಮರುತಃ ಕೋಪಪರೀತ ಮಾನಸಂ ಉಪಸಾಂತ್ವಯಿತು ಮಹೀಪತಿ ದ್ವಿರದಂ ದುಷ್ಟಮಿವೋಪಚಕ್ರಮೇ ಅಂತ ಕವಿ ಭೀಮಸೇನ ದೇವರ ಬಗ್ಗೆ ಹೇಳ್ತಾರೆ. ಭೀಮಸೇನ ದೇವರು ಯುದ್ಧದ ಪ್ರತಿಪಾದನೆಯನ್ನು ಮಾಡ್ತಾರೆ, ಮಾಡಲೇಬೇಕು ಅಂತ ನಿರೂಪಣೆ ಮಾಡ್ತಾರೆ. ಭೀಮಸೇನ ದೇವರಲ್ಲಿ ಕೋಪವನ್ನು ನೋಡ್ತಾರಂತೆ ಧರ್ಮರಾಜ. ಆದರೆ ಆ ಕೋಪ ಯಾರ ಮೇಲೆ ಅಂತ ಅರ್ಥ ಮಾಡ್ಕೊಳ್ಳಿಕ್ಕಾಗಲಿಲ್ಲ. ಅದು ದುರ್ಯೋಧನನ ಮೇಲಿನ ಕೋಪ, ಅದು ದುಷ್ಟರ ಮೇಲಿನ ಕೋಪ, ಧರ್ಮರಾಜನ ಮೇಲೆ ಕೋಪ ಅಲ್ಲ ಅದು. ಆ ಭೀಮಸೇನ ದೇವರನ್ನು ನಿಗ್ರಹ ಮಾಡಲಿಕ್ಕೆ ಧರ್ಮರಾಜನಿಗೆ ಆಗಲಿಲ್ಲ. ಅದಕ್ಕೆ ದೃಷ್ಟಾಂತವನ್ನು ಕೊಡ್ತಾರೆ. ದ್ವಿರದಂ ದುಷ್ಟಂ ಅಂತ ವಿಶೇಷಣವನ್ನು ಕೊಡ್ತಾರೆ. ದುಷ್ಟವಾದ ಆನೆ, ಮದೋನ್ಮತ್ತವಾದ ಆನೆ ನಿಗ್ರಹ ಮಾಡಲಿಕ್ಕೆ ಸಾಧ್ಯವಿಲ್ಲ. ಹಾಗೆ ಭೀಮನನ್ನು ನಿಗ್ರಹ ಮಾಡಲಿಕ್ಕೆ ಪ್ರಯತ್ನ ಮಾಡಿದ. ಅವನೇನೋ ಬರದ, ಅವನು ಕವಿಯೋ ಕಪಿಯೋ ಗೊತ್ತಿಲ್ಲ. ಆದರೆ ಎಲ್ಲ ಕವಿಗಳ ಹಾರ್ದವನ್ನು ತಿಳಿದು ವ್ಯಾಖ್ಯಾನ ಮಾಡ್ತಾನೆ ಅಂತ ಏನು ಪ್ರಶಸ್ತಿ ಮಲ್ಲಿನಾಥನಿಗೆ ಇದೆ. ಆ ಮಲ್ಲಿನಾಥ ಬರೀತಾನೆ, ಅನೇನ ಭೀಮಸ್ಯ ಶೌರ್ಯಮೇವ ನ ಬುದ್ಧಿರಸ್ತಿ ಇತಿ ಗಮ್ಯತೆ ಅಂತ ವ್ಯಾಖ್ಯಾನ ಮಾಡ್ತಾನೆ. ಅಂಥವರ ಕಾವ್ಯಗಳನ್ನು ನಾವು ಓದ್ತೇವೆ. ಆದರೆ ಮಹಾಭಾರತವನ್ನು ಮೂಲವಾಗಿಸಿಕೊಂಡು ಮಹಾಭಾರತವನ್ನೇ ತಿಳಿಯದೆ ಕಾವ್ಯವನ್ನು ರಚನೆ ಮಾಡ್ತಾರೆ, ವ್ಯಾಖ್ಯಾನಗಳನ್ನು ಮಾಡ್ತಾರೆ ಅಂತ ಅಂದರೆ ಎಷ್ಟು ವಿಚಿತ್ರ ಅಂತ ಅನ್ನಿಸ್ತದೆ. ಅವನು ಮಾಡಿದ ಆ ನಿಂದೆಗೆ ಮಹಾಭಾರತವೇ ಮೊದಲಿಗೆ ಏಟು ಕೊಡ್ತದೆ. ಮಹಾಭಾರತ ಅಂಥವರನ್ನು ಹೊಡೆದು ಹಾಕ್ತದೆ. ಈ ಶಲ್ಯ ಪರ್ವದಲ್ಲಿ ಭೀಮಸೇನ ದೇವರ ಬಗ್ಗೆ ಬಂದ ಒಂದು ಮಾತು. ದುರ್ಯೋಧನ ದ್ವೈಪಾಯನ ಸರೋವರದಲ್ಲಿ ಮುಳುಗಿದ್ದಾನೆ. ಸತ್ತು ಹೋದ 11 ಅಕ್ಷೌಹಿಣಿ ಸೈನ್ಯವನ್ನು ಮತ್ತೆ ಬದುಕಿಸಬೇಕು. ಎಂಥ ಮಂತ್ರಸಿದ್ಧಿಯನ್ನು ಪಡೆದಿದ್ದಾನೆ ನೋಡಿ ಕಲಿ ದುರ್ಯೋಧನ. ನಾವು ಆ ತರಹದ ಮಂತ್ರಸಿದ್ಧಿಯನ್ನು ಪಡೀಲಿಕ್ಕೆ ಮುಂದಾಗೋದಿಲ್ಲ. ಆದರೆ ಕಲಿ ಉದ್ದೇಶ ದುಷ್ಟವಾದ ಉದ್ದೇಶ. ಆ ದುಷ್ಟವಾದ ಉದ್ದೇಶಕ್ಕಾಗಿ ದ್ವೈಪಾಯನ ಸರೋವರದಲ್ಲಿ ಮುಳುಗಿದ್ದಾನೆ. ಧರ್ಮರಾಜ ಹುಡುಕಾಡ್ತಾ ಇದ್ದಾನೆ, ಎಲ್ಲಿದ್ದಾನೆ ದುರ್ಯೋಧನ, ಸಿಗ್ತಾ ಇಲ್ಲ. ವ್ಯಾಧರು ಆ ದುರ್ಯೋಧನ ಮಡುವಿನಲ್ಲಿ ಸೇರೋದನ್ನು ನೋಡ್ತಾರೆ. ನೋಡಿ ಎಲ್ಲರೂ ವ್ಯಾಧರು ಸೇರಿ ಆಲೋಚನೆ ಮಾಡ್ತಾರೆ, ನಾವು ಈ ವಿಚಾರವನ್ನು ಭೀಮಸೇನ ದೇವರಿಗೆ ತಿಳಿಸಿದರೆ ಅವರು ನಮಗೆ ಹಣವನ್ನು ಕೊಡ್ತಾರೆ. ಆಲೋಚನೆ ಮಾಡ್ತಾರೆ. ತುಂಬ ಸುಂದರವಾದ ಶ್ಲೋಕಗಳಿವೆ. ಶ್ಲೋಕಗಳನ್ನು ನಾನು ಓದ್ತೇನೆ. ದುರ್ಯೋಧನಂ ಜ್ಞಾಪಯಾಮಃ ಧನಂ ದಾಸ್ಯತಿ ಪಾಂಡವಃ ಧೃತರಾಷ್ಟ್ರಾತ್ಮಜಂ ತಸ್ಮೈ ಭೀಮಸೇನಾಯ ಧೀಮತೆ. ನೋಡ್ರಿ, ವ್ಯಾಧರು ಭೀಮನ ಬಗ್ಗೆ ಏನು ತಿಳಿದಿದ್ದಾರೆ. ಭೀಮಸೇನ ದೇವರ ಬಗ್ಗೆ ಎಲ್ಲರಿಗೂ ಜ್ಞಾನ ಇದೆ.
ನಾವು ಹೇಳ್ತೀವಲ್ಲ, ದೇವರ ಪರಿಜ್ಞಾನ ಯಾರಿಗೆ ಇದೆ ಅಂತ ಹೇಳಬೇಕಾದ್ರೆ ಆಬಾಲ ಗೋಪಾಲಾಂಗನ ಅಂತ ಹೇಳ್ತೇವೆ. ಅದರ ನಂತರ ಯಾರದ್ದಾದರೂ ಜ್ಞಾನ ಎಲ್ಲರಿಗೆ ಇದ್ದರೆ ಅದು ಭೀಮಸೇನ ದೇವರ ಪರಿಸ್ಪಷ್ಟವಾದ ಪರಿಜ್ಞಾನ. ವ್ಯಾಧರಂತಾರೆ, ಶ್ರೀಮದಾಚಾರ್ಯರು ನಿರ್ಣಯ ಕೊಡ್ತಾರೆ ಮೊದಲಿಗೇನೆ, ಧರ್ಮರಾಜನನ್ನು ಪಡೆದ ಮೇಲೆ ಬರೀ ಧರ್ಮರಾಜ ಸಾಕಾಗೋದಿಲ್ಲ, ಬಾಹ್ವೋರ್ಬಲ ಜ್ಞಾನಬಲಾಚ್ಚ ಧರ್ಮ ರಕ್ಷ ಅನ್ಯಥಾ ನಾಶಮುಪೈತಿ ಅಂತ ಶ್ರೀಮದಾಚಾರ್ಯರು ಭೀಮಸೇನ ದೇವರ ಜ್ಞಾನಬಲವನ್ನು ಮೊದಲಿಗೆ ತಿಳಿಸ್ತಾರೆ. ಅವರು ಮಾತ್ರ ಅಲ್ಲ, ಮಹಾಭಾರತದಲ್ಲಿಯೂ ಆ ಮಾತುಗಳು 10 ಕಡೆಗೆ ಬರ್ತವೆ, ಸುಮಾರು 10 ಕಡೆಗೆ, 100 ಕಡೆಗೆ ಬರ್ತದೆ. ಇಲ್ಲಿ ವ್ಯಾಧರು ತಿಳಿತಾರೆ, ಧೀಮತೆ ಭೀಮಸೇನಾಯ ಜ್ಞಾಪಯಾಮಃ. ಬುದ್ಧಿವಂತ ಜ್ಞಾನಿಯಾದ ಭೀಮನಿಗೆ ನಾವು ಈ ವೃತ್ತಾಂತವನ್ನು ತಿಳಿಸಿದರೆ ಅವನು ಹಣ ಕೊಡ್ತಾನೆ. ಹಣದ ಲೋಭ ಅವನಿಗೆ ಇಲ್ಲ. ಕಾಶ್ಮೀರ ಕವಿ ಅಂತ ಪ್ರಸಿದ್ಧ ಕ್ಷೇಮೇಂದ್ರ ಅವನ ಈ ಪ್ರಸಂಗದಲ್ಲಿ ತಾನು ಎಡುತ್ತಾನೆ, ಲುಬ್ಧಕಾಹ ಧನಲುಬ್ಧಕಾಹ ಅಂತ ಬರೀತಾನೆ. ಹಣದ ಲೋಭ ಅವರಿಗೆ ಇಲ್ಲ, ಶಿಸ್ತಾದ ಜೀವನವನ್ನು ನಡೆಸಬೇಕು ಅಂತ ಉದ್ದೇಶ. ಮಹಾಭಾರತ ಹೇಳ್ತದೆ, ಖಿನ್ನೋ ಮಾಂಸೇನ ಪರಿಕ್ಲಿಷ್ಟೇನ, ಈ ಪ್ರಾಣಿಗಳನ್ನು ಕೊಂದು ಹಿಂಸೆ ಮಾಡಿ ಈ ಜೀವನ ಉಪಜೀವನ ಸಾಕಾಗಿದೆ, ಇದನ್ನು ಬಿಟ್ಟು, ಹಿಂಸೆಯನ್ನು ಬಿಟ್ಟು ಅಹಿಂಸಾ ಜೀವನವನ್ನು ನಾವು ಮಾಡೋಣ. ಯಾರು ನಮಗೆ ಸಹಕಾರ ಮಾಡ್ತಾರೆ? ಭೀಮ ಮಾಡ್ತಾನೆ, ಹೋಗೋಣ ಅಂತ ಭೀಮನ ಹತ್ರ ಹೋಗ್ತಾರೆ. ಭೀಮನ ಹತ್ತಿರ ಹೋಗಿ ಆ ವೃತ್ತಾಂತವನ್ನು ಹೇಳ್ತಾರೆ. ತೇತು ಪಾಂಡವಮಾಸಾಧ್ಯ ಭೀಮಸೇನಂ ಮಹಾಬಲಂ ತಸ್ಮೈ ತತ್ಸರ್ವಮಾಚಕ್ಷು. ಎಲ್ಲವನ್ನು ಭೀಮಸೇನ ದೇವರ ಮುಂದೆ ಹೇಳ್ತಾನೆ. ನೋಡಿ, ಭೀಮಸೇನ ಎಲ್ಲರಿಗೆ ಹೇಗೆ ಸುಲಭವಾಗಿದ್ದ. ಸಾಮಾನ್ಯವಾಗಿ ದೊಡ್ಡವರು ಅಂತಂದರೆ ಅವರನ್ನು ಕಾಣೋದೇ ಬಹಳ ದುರ್ಲಭವಾಗಿ ಬಿಡ್ತದೆ. ಆದರೆ ಭೀಮ ಹಾಗೆ ದುರ್ದರ್ಶ ಆಗಿರಲಿಲ್ಲ, ಯಾರಿಗೂ ದುರ್ಲಭ ಆಗಿರಲಿಲ್ಲ. ತಾನು ಯುವರಾಜನಾಗುವವನು, ಅವನು ಎಲ್ಲರಿಗೆ ಸಿಗಬೇಕು, ಎಲ್ಲರ ಕಷ್ಟಗಳನ್ನು ಕೇಳಬೇಕವನು. ಅಂಥ ಅವಸ್ಥೆಯಲ್ಲಿ ಅವನು ವ್ಯಾಧರು ಹೋದಾಗ ಯುದ್ಧದ ಪ್ರಸಂಗದಲ್ಲಿ ಬಹಳ ಸುಲಭವಾಗಿ ಭೀಮನ ಸಂದರ್ಶನ ಅವರಿಗಾಗ್ತದೆ. ಅವರ ಕಷ್ಟವನ್ನು ಹೇಳಿಕೊಳ್ತಾರೆ. ಹೇಳಿಕೊಂಡಾಗ ಭೀಮಸೇನ ದೇವರು ಮಾಡಿದ ಕೆಲಸ, ತಥೋ ವೃಕೋದರೋ ರಾಜನ್ ದತ್ವಾ ತೇಷಾಂ ಧನಂ ಬಹು. ಅವರಿಗೆ ಯುದ್ಧದಲ್ಲಿಯೂ ಅವರ ಹತ್ತಿರ ಹಣ ಇದೆ, ಯಾರು ಬರ್ತಾರೆ ಗೊತ್ತಿಲ್ಲ, ಏನು ಕೊಡಬೇಕು ಗೊತ್ತಿಲ್ಲ, ಬೇಕಾದಷ್ಟು ಅವರ ಜೀವನಕ್ಕೆಲ್ಲ ಸಾಕಾಗುವಷ್ಟು ಹಣವನ್ನು ಆ ವ್ಯಾಧರಿಗೆ ಕೊಡ್ತಾರೆ. ಪರಮಸಂತುಷ್ಟರಾಗಿ ಹೋಗಿಬಿಡ್ತಾರೆ ಅವರು. ಇಲ್ಲಿಗೆ ಭೀಮಸೇನ ದೇವರ ಜ್ಞಾನ ಏನು ಅಂತ ವ್ಯಾಧರು ತಿಳಿದಿದ್ರು ಅಂತ ಅನ್ನೋದನ್ನು ನಾವು ತಿಳಿತೇವೆ. ಬರೀ ಅಷ್ಟೇ ಅಲ್ಲ, ಶೌರ್ಯ ಇಷ್ಟೇ ಅಲ್ಲ, ಅವರಿಗೆ ಜ್ಞಾನವೂ ಇದೆ. ಬರೀ ಜ್ಞಾನ ಇಷ್ಟೇ ಅಲ್ಲ, ದಾನ ಯಾರಿಗೆ ಮಾಡಬೇಕು ಯಾರಿಗೆ ಮಾಡಬಾರದು ಅಂತನ್ನೋ ಪರಿಜ್ಞಾನವು ಅವರಿಗೆ ಇದೆ. ಇದೇ ಧೃತರಾಷ್ಟ್ರ ದೊಡ್ಡಪ್ಪ ದುರ್ಯೋಧನನ ಶ್ರಾದ್ದ ಮಾಡ್ತೇನೆ, ಹಣ ಬೇಕು, ಕೋಶಾಧ್ಯಕ್ಷ ಅಲ್ವಾ, ಹಣ ಬೇಕು ನನಗೆ ಅಂತ ಅಂದಾಗ ಕೊಡೋದಿಲ್ಲ ಅಂತ ಅಂತಾರೆ ಭೀಮಸೇನ ದೇವರು. ವ್ಯಾಧರಿಗೆ ಧನವನ್ನು ಕೊಟ್ಟರು ಅಂತ ಮಹಾಭಾರತ ಹೇಳ್ತದೆ. ವ್ಯಾಧರಿಗೆ ಹಣ ಕೊಟ್ಟ ಭೀಮ ತನ್ನ ದೊಡ್ಡಪ್ಪನಿಗೆ ಹಣ ಕೊಡೋದಿಲ್ಲ. ಎಂಥ ನ್ಯಾಯನಿಷ್ಠುರತೆ ಅವರಲ್ಲಿ, ಭೀಮಸೇನ ದೇವರಲ್ಲಿ ಇದೆ. ಆ ನ್ಯಾಯನಿಷ್ಠುರತೆಯನ್ನು ಇವತ್ತಿನ ಮಂತ್ರಿಗಳು ಅರ್ಥ ಮಾಡಿಕೊಂಡ್ರೆ ಎಷ್ಟು ಸುಲಭವಾಗಿ ರಾಜ್ಯ ಎಷ್ಟು ಸುಂದರವಾಗ್ತದೆ ನಾವು ತಿಳಿಯಬಹುದಾಗಿದೆ. ಇಷ್ಟೆಲ್ಲ ಒಂದು ಕಡೆಗೆ ಆಯಿತು. ಇದಾದ ಮೇಲೆ ಭೀಮಸೇನ ದೇವರಿಗೆ ಅಣ್ಣನ ಮೇಲೆ ಎಷ್ಟು ಶ್ರದ್ಧೆ ಅದನ್ನು ತೋರಿಸಿದ. ಹೇಗೆ ನಡೆದುಕೊಂಡ? ಧರ್ಮರಾಜಾಯ ತತ್ಸರ್ವಂ ಆಚಚಕ್ಷೇ ಪರಂತಪಃ. ಅಲ್ಲಿಯ ವಿಶೇಷಣಗಳನ್ನು ನಾವು ಗಮನಿಸಬೇಕು. ಈ ಎಲ್ಲ ವೃತ್ತಾಂತವನ್ನು ಅಣ್ಣ ಧರ್ಮರಾಜನಿಗೆ ಹೋಗಿ ಹೇಳ್ತಾರೆ. ಹೀಗೆ ಬಂದಿದ್ದರು, ಹೇಳಿದರು, ನಾನು ಅವರಿಗೆ ಹಣವನ್ನು ಕೊಟ್ಟೆ ಅಂತ ಎಲ್ಲವನ್ನು ಹೇಳ್ತಾರೆ. ಶತ್ರುಗಳನ್ನು ನಾಶ ಮಾಡುವ, ಸಂಹಾರ ಮಾಡುವ ಸಮರ್ಥ ಭೀಮ. ವ್ಯಾಧರ ಜೊತೆಗೆ ಎಷ್ಟು ಮೃದುವಾಗಿ ನಡೆದುಕೊಂಡರು, ವ್ಯಾಧರ ಉಪಜೀವನವನ್ನು ಹೇಗೆ ಕಟ್ಟಿದರು ಅಂತನೋ ಅದ್ಭುತವಾದ ಕಥೆಯನ್ನು ನಾವಿಲ್ಲಿ ಕೇಳ್ತೇವೆ. ದುರ್ಯೋಧನನನ್ನು ಸಂಹಾರ ಮಾಡಿದ ಮೇಲೆ ಬಲರಾಮದೇವರು ಸಂಹಾರ ಮಾಡಲಿಕ್ಕೆ ಬರ್ತಾರೆ, ಹಲವನ್ನು ಎತ್ತಿ ಸಂಹಾರ ಮಾಡಲಿಕ್ಕೆ ಬರ್ತಾರೆ. ಭೀಮಸೇನ ದೇವರು ಮಾಡಿದ್ದು ಧರ್ಮವೋ ಅಧರ್ಮವೋ? ಬಹಳ ಸುಂದರವಾಗಿ ಮೊಟ್ಟ ಮೊದಲಿಗೆ ಭೀಮನ ಆಕೃತಿಯಿಂದಲೇ ಮಹಾಭಾರತ ನಮಗೆ ತಿಳಿಸ್ತದೆ. ನ ವಿವ್ಯಥೆ ಮಹಾರಾಜ ದೃಷ್ಟ್ವಾ ಹಲಧರಂ ಬಲಿ. ಹಲಾಯುಧ ಧಾರಣೆ ಮಾಡಿ ಸಂಹಾರ ಮಾಡಲಿಕ್ಕೆ ಬರ್ತಾ ಇದ್ದಾನೆ. ನ ವಿವ್ಯಥೆ, ಅಳಗಾಡಲಿಲ್ವಂತೆ ಭೀಮ. ನಾನೇನು ತಪ್ಪು ಮಾಡಿದ್ದೇನೆ? ನಾನೇನೋ ತಪ್ಪು ಮಾಡಿಲ್ಲ. ತಪ್ಪು ಮಾಡದೇ ಇದ್ದವರು ಯಾರಿಗೂ ಹೆದರೋದಿಲ್ಲ. ಆ ಹೆದರದೆ ನಾನು ಯಾವ ತಪ್ಪನ್ನೂ ಮಾಡಿಲ್ಲ ಅಂತನ್ನೋ ಅದ್ಭುತವಾದ ಸಂದೇಶವನ್ನು ಭೀಮಸೇನ ದೇವರು ಅಲ್ಲಿ ತಿಳಿಸ್ತಾರೆ. ಈ ಎಲ್ಲ ವೃತ್ತಾಂತವನ್ನು ಸುಮ್ಮನೆ ಲೌಕಿಕವಾಗಿ ನಾವು ನೋಡೋದಾದರೆ ಹೀಗೆ ತಿಳಿಯಬಹುದು. ಧನಂ ನಿವೇದ್ಯವ್ಯಾಧಾಸ್ತು ಪ್ರಾಪುಶ್ಚ ಸುಮಹದ್ಧನಂ
ವ್ಯಾಧರು ಧನವನ್ನು ಕೊಟ್ಟರು. ಅಲ್ಲಿ ಹಾಗೇ ಇಲ್ಲ, ಆದರೂ ಸುಮ್ಮನೆ ಚಮತ್ಕಾರಕ್ಕಾಗಿ ಮಾತ್ರ ಮಾಡಿದ್ದು. ಧನಂ ನಿವೇದ್ಯ ವ್ಯಾಧಾಸ್ತು ಪ್ರಾಪುಶ್ಚ ಸುಮಹದ್ಧನಂ. ಏನು ಧನವನ್ನು ಕೊಟ್ಟರು? ದುರ್ಯೋಧನಂ ನಿವೇದ್ಯೈವ ಭೀಮಾತ್ ಪ್ರಾಪುರ್ ಮಹದ್ಧನಂ ಅಂತ ಇದನ್ನು ನಾವು ತಿಳಿಯಬಹುದಾಗಿದೆ. ಯದ್ಯಪಿ ಅಲ್ಲಿ ದುರ್ಯೋಧನ ಅನ್ನೋಲ್ಲಿ ಧನಾಂತ ವಿಭಾಗ ಅಲ್ಲ, ಯೋಧನಾಂತ ವಿಭಾಗ ಇದೆ. ಆದರೂ ಸುಮ್ಮನೆ ನೋಡೋದಕ್ಕಾಗಿ ಬೌದ್ಧಿಕವಾಗಿ ಹಾಗೆ ವಿಭಾಗ ಮಾಡಿಕೊಂಡು ದುರ್ಯೋಧನನನ್ನು ನಿವೇದನೆ ಮಾಡಿ ಎಲ್ಲಿದ್ದಾನೆ ಅಂತ ತಿಳಿಸಿ ಭೀಮಸೇನ ದೇವರಿಂದ ತಮ್ಮ ಉಪಜೀವನಕ್ಕೆ, ಧಾರ್ಮಿಕವಾದ ಜೀವನಕ್ಕೆ ಸಾಧ್ಯವಾದರೆ ಬ್ರಾಹ್ಮಣರಂತೆ ಇರಬೇಕು ಅಂತ ಎಲ್ಲರಿಗೆ ಆದೇಶ ಮಾಡಿದ್ದಾರೆ ಅಂತನ್ನೋದಕ್ಕಾಗಿ ಅಂಥ ಅಹಿಂಸಾ ಜೀವನವನ್ನು ನಡೆಸುವಂತೆ ಪ್ರೇರಣೆ ಮಾಡಿದ ಶಕ್ತಿ, ಪ್ರೇರಣೆ ಮಾಡಿದ ಜ್ಞಾನ ಅದು ಭೀಮಸೇನ ದೇವರು ಅಂತ ಈ ಸಂದರ್ಭದಲ್ಲಿ ತಿಳಿಯುತ್ತಾ, ಪರಮಪೂಜ್ಯರಾದ ಮಹಾಸ್ವಾಮಿಗಳಿಗೆ ಈ ಅವಕಾಶವನ್ನು ಅವರ 70 ವರ್ಷ ಜ್ಞಾನವನ್ನು ತುಂಬಿಕೊಳ್ಳೋದರಲ್ಲಿಯೇ ಕಳೆದು ಹೋಗಿದೆ. ಅಂಥ ಮಹಾನುಭಾವರು ನನಗೆ ಈ ಅಲ್ಪವಾದ ಅವಕಾಶವನ್ನು, ಮಹತ್ತಾದ ಅವಕಾಶವನ್ನು ಅಲ್ಪಕಾಲದಲ್ಲಿ ಕೊಟ್ಟಿದ್ದಾರೆ. ಅವರಿಗೆ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.